ಹೇಳಿ ಸರ್, ಏನ್ ತೊಂದರೆ ಇತ್ತು? ಇಲ್ಲಿಗೆ ಬಂದ್ಮೇಲೆ ಏನೆಲ್ಲ ಒಳ್ಳೇದಾಗೈತೆ? ಸೊ ಇಲ್ಲಿ ಬರೋದಕ್ಕೆ ಮುಂಚೆ ಸುಮಾರು ಥರ ಸಮಸ್ಯೆಗಳಿತ್ತು. ಫೈನಾನ್ಷಿಯಲ್ ಇಂದ ಹಿಡಿದು ಮನೇಲಿ ಸ್ವಲ್ಪ ಸಣ್ಣ ಪುಟ್ಟ ವಿಚಾರಕ್ಕೂ ಗಲಾಟೆ ಆಗೋದ್ರಿಂದ ಹಿಡಿದು ಸುಮಾರು ಥರ ತೊಂದರೆಗಳಿತ್ತು. ಆಫೀಸಲ್ಲೂ ಅಷ್ಟೇ ಸ್ವಲ್ಪ ಇನ್ಕ್ರಿಮೆಂಟ್ ಬರೋದಾಗ್ಲಿ, ಪ್ರಮೋಷನ್, ಅದೆಲ್ಲ ಆ ವಿಚಾರದಲ್ಲೂ ಸ್ವಲ್ಪ ಡಿಲೇ ಆಗ್ತಾ ಇತ್ತು. ಮತ್ತೆ ಮದುವೆ ಆಗಿ ವಿತಿನ್ 5 years ಡಿವೋರ್ಸ್ ಆಯಿತು. ಅದಕ್ಕೆ ಮುಂಚೆನೂ ತುಂಬ ಪ್ರಾಬ್ಲಮ್ಸ್ ಇತ್ತು. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ತುಂಬ ಒಂದು ಸಿಲಿ ರೀಸನ್ಸ್ಗೆಲ್ಲ ಪ್ರಾಬ್ಲಮ್ಸ್ ಶುರು ಆಗ್ತಾ ಇತ್ತು. ಸೊ ಈ ಥರ ಇತ್ತು. ಸೊ ಅದಾಗಿ ಅಮ್ಮ ಆ್ಯಕ್ಚುಲಿ ಯೂಟ್ಯೂಬ್ ಚಾನಲಿಂದನೇ ಗೊತ್ತಾಗಿದ್ದು ನನಗೂ. ಸೊ ಅದಾದ್ಮೇಲೆ ಇಲ್ಲಿಗೆ ಬಂದು ಅಮ್ಮ ಆಯ್ತು ತಿಳಿಸ್ಕೊಟ್ಟಿದ್ದು ಸಮಸ್ಯೆ ಈ ಥರ ಇದೆ ಅಂತ. ಸೊ ಅದಾಗಿ 2 ತಡೆ ಆಯಿತು. ಸೊ 2 ತಡೆ ಆದಮೇಲೆ ಈಗ ಸ್ವಲ್ಪ ಪರವಾಗಿಲ್ಲ. ಸೊ ಈಗ 3ನೇ ತಡೆಗೆ ಬಂದಿದ್ದೀನಿ ಹುಣ್ಣಿಮೆ ದಿನ. ಫಿಸಿಕಲಿ ಮೈಯಲ್ಲಿ ಏನಾದ್ರು ಚೇಂಜಸ್ ಆಗೋದಾ? ಆರೋಗ್ಯದಲ್ಲಿ, ನಿದ್ದೆ ಮಾಡೋದ್ರಲ್ಲಿ ಏನಾದ್ರು? ಸೊ ನಿದ್ದೆ ಮಾಡೋ ವಿಚಾರದಲ್ಲೂ ಸ್ವಲ್ಪ ತೊಂದರೆ ಇರ್ತದೆ. ಸೊ ನಿಧಾನವಾಗಿ ನಿದ್ದೆ ಬರೋದು. ಸೊ ಬೆಳಗ್ಗೆನೂ ಅಷ್ಟೇ ಸ್ವಲ್ಪ ಸೊ ಅಷ್ಟು ರೆಸ್ಟ್ ಅನಿಸ್ತಾ ಇರಲಿಲ್ಲ. ಸೊ ಆ ವಿಚಾರದಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅಮ್ಮ ಮೋಹಿನಿ ಇದೆ ಅಂದ್ಬಿಟ್ಟು ತಿಳಿಸ್ಕೊಟ್ಟು. ಮೋಹಿನಿ ಇದೆ ಅಂತ ಹೇಳಿದ್ರ? ಸೊ ಯಾವ ತರ ಅದು ನಿಮ್ಗೆ ತೊಂದರೆ ಅನ್ಸೋದಾ ಏನಾದ್ರು? ಸೊ ಅದೇ, ಸೊ ನಿದ್ದೆ ವಿಚಾರದಲ್ಲಿ ಅದರ ಪ್ರಾಬ್ಲಮ್ ಅನಿಸ್ತಾ ಇದೆ. ನೈಟ್ ನಿದ್ದೆ ಸರಿಯಾಗಿ ಆಗ್ತಾ ಇಲ್ಲ. ಮತ್ತೆ ಬೆಳಗ್ಗೆ ಆಕ್ಟಿವ್ ಆಗಿರೋರ, ಫ್ರೆಶ್ ಆಗಿರೋರ, ಇಲ್ಲ ಸ್ವಲ್ಪ ಟಯರ್ಡ್ ತರ ಇರೋರ, ಹೆಂಗೆ? ಸೊ ಒಂಥರ ತುಂಬಾ ಫೆಟಿಗ್ ಅಂತಾನು ಅನಿಸ್ತಾ ಇರಲಿಲ್ಲ, ಬಟ್ ಟಯರ್ಡ್ನೆಸ್ ಇರ್ತಾ ಇತ್ತು. ಸೊ ಈ ಪ್ರಾಬ್ಲಮ್ಸ್. ಸೊ ಈಗ ಇಲ್ಲಿ ಬಂದು ತಡೆ ಆದ್ಮೇಲೆ ಈಗ ಯಾವ ತರ ಫೀಲಿಂಗ್ ಇದೆ? ಸೊ ಈಗ 2 ತಡೆ ಆಗಿದೆ, ಇದು 3ನೇ ತಡೆ ಇವತ್ತು ಬಂದಿರೋದು. ಸೊ ಪರವಾಗಿಲ್ಲ, ಸ್ವಲ್ಪ ಚೇಂಜಸ್ ಕಾಣ್ತಾ ಇದೆ. ಖಂಡಿತವಾಗಿ ಚೇಂಜಸ್ ಇದೆ. ಸೊ ಅದಾದ್ಮೇಲೆ 2ನೇ ಸತಿಗೆ ಬಂದಾಗ ಅಪ್ಪ ಅಮ್ಮನ ಕರ್ಕೊಂಡು ಬಂದೆ. ಸೊ ಅವ್ರಿಗೂ ಸಮಸ್ಯೆಗಳಿವೆ. ಸೊ ಮನೇಲಿ ಅದೇ ಸ್ವಲ್ಪ ಏನು ಅಂತ ರೀಸನ್ಸ್ ಇರಲ್ಲ, ಬಟ್ ಅಂದ್ರೂ ಏನೋ ಗಲಾಟೆಗಳಾಗೋದು. ಸೊ ಈ ತರ ನಡೀತಾ ಇರುತ್ತೆ ಮನೆಯಲ್ಲಿ. ನಿಮ್ಗೆ ಗಲಾಟೆನಾ? ಅಂದ್ರೆ ನಮ್ಮ ಮಧ್ಯೆನೆ. ಸೊ ಆ ಥರ ಮನೆಯದು ಸ್ವಲ್ಪ ಇದು ಪ್ರಾಬ್ಲಮ್ ಇತ್ತು. ಅದು ಆಮೇಲೆ ಇಲ್ಲಿ ಅಮ್ಮ ಬಂದ್ಮೇಲೆ ಹೇಳಿದ್ರು, ನಾವೆಲ್ಲ ಪ್ರಾಬ್ಲಮ್ ಇದೆ, ಅದು ಶೇರ್ ಮಾಡಲೇಬೇಕು. ನಾವು ಹೇಳಿದ್ವಿ ಹುಡುಗನಿಗೆ, ಏನೋ ಸ್ವಲ್ಪ ಈ ಥರ ಕಾಣುತ್ತೆ ಅಂತ. ಗೊತ್ತಾಗ್ಲಿಲ್ಲ ಅವಾಗ. ತಗೊಂಡು ಮನೆಯದಿದೆ. ಅವಾಗ ನಮ್ದು ಸಿಕ್ಕಾಪಟ್ಟೆ ಕಾಲು ನೋವಿತ್ತು. ಅದೆಲ್ಲ ಕ್ಲಿಯರ್ ಆಗಿದೆ. ಕಾಲು ನೋವು ಕ್ಲಿಯರ್? ಫುಲ್ ಕ್ಲಿಯರ್. ಎಷ್ಟು ವರ್ಷದಿಂದ ಇತ್ತು ಕಾಲು ನೋವು? ಇಲ್ಲ, ತುಂಬ ಸುಮಾರು ದಿನದಿಂದ ಇತ್ತು. ಸುಮಾರು ಒಂದು 1 year. 1 ವರ್ಷ. ಎಲ್ಲಾದ್ರೂ ಆಸ್ಪತ್ರೆಯಲ್ಲಿ ತೋರಿಸಿದ್ರ? ಇಲ್ಲ, ಎಲ್ಲಿ ತೋರಿಸಿರ್ಲಿಲ್ಲ. ಹೋಗೋದೇ ಇಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟಿದ್ವಿ. ಈಗ ಮಂತಿಂದ ಏನು ಒಂಚೂರು ನೋವಿಲ್ಲ, ಕೂತ್ಕೊಳ್ತೀವಿ, ಏನು. ಪೇನ್ ಅಂದ್ರೆ ಏನು, ಮಂಡಿನ? ಈಗ ಮಂಡಿನ ನಡೆಯೋದಕ್ಕೆ ಕಷ್ಟ ಆಗೋದು? ಹೌದು, ತುಂಬಾ ಕಷ್ಟ. ಏನ್ ಹೇಳಿದ್ರು? ಅದು ಮಂಡಿ ಯಾಕೆ ನೋಯ್ತಾ ಇತ್ತು ಅಂತ? ಯಾವ್ದು ಬಿದ್ದಿದೆ ಒಂದ್ ಕಡೆ. ರೈಲಿಂದ ಇಳಿಯುವಾಗ ಆಗಿದ್ದಿದ್ದು. ಬಿದ್ದಾಗ ಅಲ್ಲಿ ತೊಂದರೆ ಆಗಿತ್ತು? ತೊಂದರೆ ಆಗಿತ್ತು. ಸೊ ಅದು ಮೈಯಲ್ಲಿ ಏನೋ ಶಕ್ತಿ ಸೇರಿ ಇರುತ್ತೆ, ಅದು ಎಫೆಕ್ಟ್ ಆಗಿರುತ್ತೆ. ನಿಜ ಇರ್ಬೋದು. ಇವಾಗ ಅದನ್ನ ತೆಗೆದ ಮೇಲೆ ಸರಿ ಇದ್ದೀರಾ? ಈಗ ಒಂಚೂರು ನೋವೇ ಇಲ್ಲ, ಆರಾಮಿದ್ದು. 3 ತಡೆ ಆಗಿದೆ. 3 ತಡೆ ಆಗೋಷ್ಟಲ್ಲಿ ಈಗ ನೋವಿಲ್ಲ, ಕೂತ್ಕೊಳ್ತೀವಿ, ಹೇಳ್ತೀವಿ, ಏನ್ ಪ್ರಾಬ್ಲಮ್. ಏನ್ ಅನ್ಸುತ್ತೆ ಇವಾಗ ಈ ದೇವಸ್ಥಾನ ಬಗ್ಗೆ? ಏನ್ ಹೇಳ್ಬೋದು ನೀವು? ಇಲ್ಲಿ ಏನು ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿದೆ. ನಿಮ್ಮ ವಿಡಿಯೋ ಅಂದಾಗ ನೋಡಿ ಬಂದಿದ್ದು. ಹೌದೇನು? ಒಳ್ಳೆ ಕೆಲಸ ಮಾಡ್ತಾ ಇದೆ ಜನ, ಸ್ವಲ್ಪ ಎಲ್ಲ ಒಳ್ಳೇದಾಗ್ಲಿ, ಆಗ್ತಾ ಇದೆ, ಆಗ್ಲಿ. ಸೊ ನಿಮ್ಗಂತೂ ಇಲ್ಲಿ ಬಂದ್ಮೇಲೆ ಚೇಂಜಸ್ ಕಂಡಿದೆ? ಮನೆ 3 ಜನಕ್ಕೂ ಚೇಂಜಸ್ ಇಲ್ಲ, ಇಲ್ಲಿಗೆ ಬಂದ್ಮೇಲೆ ತುಂಬಾ ಬದಲಾವಣೆಗಳು ನೋಡಿದೀವಿ. ನಮ್ಮ ಮಗನ ವಿಚಾರದಲ್ಲಿ ಹೇಳಕ್ ಹೋದ್ರೆ, ಅವ್ನು ಮೊದಲು ಎಲ್ಲ ಸುಟ್ಕೋದು, ಒಂಥರ ಈ ತರ ಪ್ರಾಬ್ಲಮ್ ಆಗಿರೋದಕ್ಕೆ ಡೈವರ್ಸ್ ಆಗಿ ಈ ತರ ಹುಡುಗಿಯಿಂದ ತುಂಬಾ ತೊಂದರೆ ಅನ್ಭವಿಸ್ಬಿಟ್ಟ. ನಾವು ಅವಾಗ ತುಂಬಾ ಅನ್ಭವಿಸ್ಬಿಟ್ಟಿದೀವಿ ಮದುವೆ ಆದ್ಮೇಲೆ. ಅವಾಗೆಲ್ಲ ಅವನು ಅದೇ ಮೂಡ್ನಲ್ಲಿ ಇರ್ತಿದ್ದ, ತುಂಬಾನೇ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದ. ಏನ್ ನಮ್ಮ ಮಾತುಗಳು ಕೇಳ್ತಿಲ್ಲ, ನಾವೇನ್ ಹೇಳಿದ್ರು ಅವ್ನಿಗೆ ಕೋಪ ಬರೋದು, ಆ ಥರ ಆಗ್ತಿತ್ತು. ಇಲ್ಲಿ ನಿಮ್ದು ನೋಡಿದ್ಮೇಲೆ, ಅಮ್ಮನ ಸನ್ನಿಧಿಗೆ ಬಂದ್ಮೇಲೆ, ಅಮ್ಮನ ಆಶೀರ್ವಾದದಿಂದ ಅಮ್ಮ ಎಲ್ಲ ತಡೆ ಎಲ್ಲ ಇದೆ, ಈ ಥರ ಎಲ್ಲ ತಿಳಿಸ್ಕೊಟ್ರು, ಈ ಥರ ಎಲ್ಲ ಇದೆ ಅಂತ ಅಂದ್ಬಿಟ್ಟು. ಅವಾಗಿಂದ ಅವ್ನ ಬದಲಾವಣೆನೇ ತುಂಬ ಬದಲಾವಣೆ ಬಂದಿದೆ. ಅವ್ನಿಗೆ 2 ತಡೆಗೇನೆ ಅವ್ನ ಕೋಪ ಎಲ್ಲ ಎಷ್ಟೋ ಕಮ್ಮಿ ಆಗಿದೆ. 90-95 ಭಾಗ ಕಮ್ಮಿ ಆಗಿದೆ ಅವ್ನ ಕೋಪ ಇಲ್ಲ. ಅರ್ಥ ಮಾಡ್ಕೊಳ್ತಾನೆ, ಏನಕ್ಕೆ ಏನು ಅಂತ, ಎಲ್ಲಿ ತಪ್ಪಾಯ್ತು, ಏನು ಇದಾಯ್ತು ಅಂತ ಆಲೋಚನೆ ಮಾಡೋಷ್ಟು ತಿಳ್ಕೊಂಡಿದ್ದಾನೆ ಇವಾಗ. ಪ್ರತಿಯೊಂದರಲ್ಲೂ ಅವ್ನು ಇಂಪ್ರೂವ್ಮೆಂಟ್ ಕಾಣ್ತಾ. ಕೆಲಸದಲ್ಲೂ ಅಷ್ಟೇ, ಅವ್ನಿಗೆ ಸರಿಗೆ ಇದಾಗ್ತಿರ್ಲಿಲ್ಲ ಅಲ್ಲಿ. ಆ ಥರ ಮ್ಯಾನೇಜರಿಂದನೇ ತುಂಬಾನೇ ಒಂಥರ ಇದು ಮಾನಸಿಕವಾಗಿ ಹಿಂಸೆ ಆಗ್ತಿತ್ತು ಅವನಿಗೆ. ಯಾವ್ದ್ರಲ್ಲೂ ಒಂದು ಏಳಿಗೆ ಆಗ್ತಿರ್ಲಿಲ್ಲ. ಇಲ್ಲಿ ಅಮ್ಮನ ಹತ್ರ ಹೇಳ್ಕೊಂಡ್ಮೇಲೆ ಮಾಡಿದ್ಮೇಲೆ ಕೆಲಸಲ್ಲಂತೂ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಅಲ್ಲೂ ಕೆಲಸನೂ ಚೆನ್ನಾಗ್ ಆಗ್ತಾ ಇದೆ. ಆ ತರ ನಾವು ಅನ್ಕೊಂಡೇ ಇರ್ಲಿಲ್ಲ, ಏಕೆ ಈ ತರ ಆಗ್ತಾ ಇದೆ ಅಂತ ತುಂಬಾ ಬೇಜಾರಾಯ್ತು. ಎಲ್ಲಾ ಕಡೆಯಿಂದನೂ ಏಟ್ ಆಗ್ತಾ ಇದೆಯಲ್ಲ. ಮನೆಯಲ್ಲೂ ನಾವು ಮಾತಾಡೋರು ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಅವ್ರು ಮಾತಾಡಿದ್ ನಮ್ಗೆ ಒಪ್ಪಿಗೆ ಆಗ್ತಿರ್ಲಿಲ್ಲ, ನಮ್ಮ ಮಾತು ಅವ್ರು ಒಪ್ಪಿಗೆ ಆಗ್ತಿರ್ಲಿಲ್ಲ. ಈ ತರ ಎಲ್ಲ ತುಂಬಾ ತೊಂದರೆಗಳಾಗ್ತಿತ್ತು. ಇಲ್ಲಿಗೆ ಬಂದ್ಮೇಲೆ ನಮ್ಮ ಮೇಲೂ ಇದಿದೆ,
ಪ್ರೇತಾತ್ಮ ಇದೆ ಅಂತ ಹೇಳ್ಬಿಟ್ಟು ಅಮ್ಮ ತೋರಿಸ್ಕೊಟ್ರು, ಇವ್ರಿಗೂ ತೋರಿಸ್ಕೊಟ್ರು, ನಮಗೂ ತೋರಿಸ್ಕೊಟ್ರು ಎಲ್ಲಾನು. ಅವಾಗಿಂದ ಸ್ವಲ್ಪ ಮೂರು ತಡೆ ಮಾಡ್ಕೊಂಡ್ವಿ, ಮನೆಗೂ ಒಂದು ಸ್ವಲ್ಪ ನೆಮ್ಮದಿ ಬಂದಿದೆ. ಸುಮಾರು ವಿಷಯದಲ್ಲಿ ಎಲ್ಲ ಬದಲಾವಣೆಗಳಾಗಿದೆ. ನಾನು ಅರೆ ಮನೇದು ಸ್ವಲ್ಪ ವಾಸ್ತು ಸರಿಗಿಲ್ಲ ಅಂದ್ಬಿಟ್ಟು ಆ ಮನೆ ಒಂದು ಸೇಲ್ ಮಾಡಿಬಿಡಿ ಅಂತ ಹೇಳಿದ್ದಾರೆ ಅಮ್ಮ. ಅದಕ್ಕೂ ಪ್ರಯತ್ನ ಪಡ್ತಾ ಇದ್ದೀವಿ. ಅಮ್ಮನೇ ದಾರಿ ತೋರಿಸ್ಕೊಡ್ತಾ ಇದ್ದಾರೆ. ಆ ಥರ ಎಲ್ಲ ಆಗಿದೆ. ಹಾಗಾಗಿ ಇವಾಗ ಅವನರಲ್ಲೂ ಬದಲಾವಣೆ ಆಗಿದೆ. ಇದು ಒಂದು ತಡೆ ಆಗಬೇಕು. ಒಂದು ತಡೆ ಆದಮೇಲೆ ನಮಗೂ ಶಂಕರ ಪೂಜೆ ಕೂತ್ಕೊಳ್ಳೋಕ್ಕಾಗಲ್ಲ, ಚಕ್ರ ಪೂಜೆನಲ್ಲಿ ಅದು ಒಂದು ಸ್ವಲ್ಪ. ಆದರೆ ಇವಾಗ ನಾವು ಸದ್ಯ ಮೈಸೂರಿನಲ್ಲಿ ಇರೋದು, ಹಾಗಾಗಿ ಅಲ್ಲಿಂದನೇ ಬರ್ತಾ ಹೋಗ್ತಾ ಇದ್ದೀವಿ. ಥರ ಇಲ್ಲ, ನಮ್ಗೆ ತುಂಬ ಬದಲಾವಣೆ ಆಗಿದೆ ಬಿಡಿ. ಮನೆಯಲ್ಲಿ ಅಮ್ಮನ ಸನ್ನಿಧಿಗೆ ಬಂದಮೇಲಂತೂ ನಮಗೆ ಅಮ್ಮ ಹೇಳ್ದಂಗೆ ನಡ್ಕೊಳ್ತಾ ಇದ್ದೀವಿ. ಆ ಥರ ನಮಗೂ ಮೈಕೈ ನೋವು, ಕಾಲು ನೋವು ಎಲ್ಲ ತುಂಬ ಪ್ರಾಬ್ಲಮ್ಗಳು ಇರ್ತಿತ್ತು. ಅದೆಲ್ಲ ಎಷ್ಟೋ ಇದಾಗಿದೆ. ನಿದ್ದೆನೂ ಅಷ್ಟೇ, ರಾತ್ರಿ 2 ಗಂಟೆ 3 ಗಂಟೆ ಆದರೂ ನಮ್ಗೆ ನಿದ್ದೆ ಬರ್ತಿರ್ಲಿಲ್ಲ ಯೋಚನೆಗಳಿಗೆ. ಇವೆಲ್ಲ ಒಂದು 11-12 ಗಂಟೆಗೆಲ್ಲ ನಿದ್ದೆನೂ ಮಾಡ್ತೀವಿ. ತುಂಬ ಸಹಾಯ ಆಗಿದೆ ನಮಗೆ ಅಮ್ಮನ ಸನ್ನಿಧಿಗೆ ಬಂದಮೇಲಂತೂ ಅಮ್ಮ ಹೇಳ್ದಾಗೆ ನಡ್ಕೊತಾ ಇದ್ದೀವಿ. ಇಲ್ಲಂತೂ ನಮಗೆ ತುಂಬ ಒಳ್ಳೆಯದಾಗಿದೆ. ಜನಗಳಿಗೆ ಎಲ್ಲರಿಗೂ ಒಳ್ಳೇದಾಗೇ ಆಗುತ್ತೆ. ಅವ್ರ ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ ಇಲ್ಲಿ ಬಂದು. ಡೈವರ್ಸ್ ಯಾಕಾಯ್ತು ಗೊತ್ತಾಯ್ತಾ? ಹುಡುಗಿ ಕಡೆಯಿಂದ ಸ್ವಲ್ಪ ಸ್ಟಾರ್ಟಿಂಗಿಂದನೂ ಅವಳು ಸ್ವಲ್ಪ ಇರಲಿಲ್ಲ, ನಮ್ಗೆ ಹೊಂದಾಣಿಕೆ ಆಗಲಿಲ್ಲ. ಬೆಂಗಳೂರಿನಲ್ಲಿ ಕೆಲಸದಲ್ಲಿ ಒಳ್ಳೆ ಕೆಲಸದಲ್ಲೇ ಇದ್ದ, ನಮ್ಮ ಜೊತೆಯಲ್ಲಿ ಇರೋಕ್ಕೆ ಇಷ್ಟಪಡಲಿಲ್ಲ. ಇವನಿಗೆ ಬಿಟ್ಟೋಗೋ ಮನಸ್ಸಿರಲಿಲ್ಲ. ಆದ್ರೂ ಹೆಂಡತಿ ಜೊತೆ ಮದುವೆ ಆದ್ಮೇಲೆ ಚೆನ್ನಾಗಿ ಸಂಸಾರ ಮಾಡ್ಬೇಕು, ಜೀವನ ಮಾಡ್ಬೇಕು ಅನ್ನೋದಕ್ಕೆ ಒಳ್ಳೆ ಕೆಲಸ ಹೋದ. ಚೆನ್ನಾಗಿದ್ರು. ಅವ್ರು ಏನಂದ್ರೆ 2 ತಿಂಗಳು ಇರ್ತಿದ್ಲು, 2 ತಿಂಗಳು ಅಮ್ಮನ ಮನೆಗೆ ಇರ್ತಿದ್ಲು. ಹೊಂದಾಣಿಕೆ ಸಣ್ಣ ಪುಟ್ಟಕ್ಕೂ ಹೊಂದಾಣಿಕೆ ಬರಲಿಲ್ಲ. ಆದ್ರೂ ಸುಮಾರು ಸತಿ ಬರ್ತಾ ಹೋಗ್ತಾ ಇದ್ಲು. ಅದು ಕಡೆಗೆ ಅವಳು ಹೋಗ್ತಾಳೆ ಅನ್ನೋ ಐಡಿಯಾನೂ ಇರಲಿಲ್ಲ ನಮಗೆ. ಸಡನ್ಲಿ ಒಂದಿನ ಹೀಗೆ ಸಣ್ಣ ಪುಟ್ಟ ಯಾವಾಗಲೂ ಹೋದ್ಲು, ಏಕ್ದಮ್ ನಮಗೆ ನೋಟಿಸ್ ಕಳಿಸ್ಬಿಟ್ಲು. ಒಂದು 15 ತಿಂಗಳಲ್ಲೇ ನೋಟಿಸ್ ಬಂದ್ಬಿಡ್ತು. ನಾವು ಸುಮಾರು ಫೈಟ್ ಮಾಡಿದ್ವಿ, ಸುಮಾರು ಲಾಸ್ ಅಂತೂ ತುಂಬ ಮಾಡ್ಕೊಂಡ್ವಿ. ಆಮೇಲೆ ನೋಟಿಸ್ ಬಂದಮೇಲೆ ನಾವು ಇರಲಿ, ಜೊತೆಗೆ ಬಾಳಲಿ, ಇದು ಎಲ್ಲ ಸರಿ ಹೋಗುತ್ತೆ ಅಂತ ಎಷ್ಟೆಷ್ಟೋ ಪ್ರಯತ್ನ ಪಟ್ವಿ. ಆಗಲೇ ಇಲ್ಲ. ಕಡೆಗೆ ನಾವು ಡ್ರೈವರ್ಸ್ ಕೊಟ್ಟಿರಲಿಲ್ಲ. ಆ ಥರ ಸ್ವಲ್ಪ ಇವನು ಬರಲೇಬೇಕು, ಅವಳು ಸಂಸಾರ ಮಾಡೋಣ, ಏನೇ ತಪ್ಪಿದ್ರು ತಿದ್ಕೊಳ್ಳೋಣ ಅಂತ ಮಾಡ್ದ. ಅವಳು ಬರೋಕ್ಕೆ ಇಷ್ಟ ಇರಲಿಲ್ಲ. ನಾನು ಬರಲ್ಲ ಅನ್ನೋದು ಒಂದೇ ಅಡ್ಡದಲ್ಲಿ ಇತ್ತು. ಸ್ವಲ್ಪ ದುಡ್ಡು ಕಾಸು ಒಡವೆಗಳೆಲ್ಲ ತೊಗೊಂಡೋಗ್ಬಿಟ್ಟಿದ್ಲು. ಅದಾರು ವಾಪಸ್ ಬರಲಿ ಅಂತ ಅದಕ್ಕೂ ಫೈಟ್ ಮಾಡ್ದೆ. ಅದು ಬಂದರೆ ನಾನು ಇದು ಮಾಡ್ತಾಳೆ ಅಂತ ಫೈಟ್ ಮಾಡ್ದೆ. ಅವ್ರು ಯಾವುದು ಕೊಡೋಕ್ಕೂ ಒಪ್ಕೊಳ್ಳಿಲ್ಲ, ಬರೋಕ್ಕೂ ಒಪ್ಕೊಳ್ಳಿಲ್ಲ. ಆ ಥರ ಇದೆ. ಎಷ್ಟು ದಿವಸ ಆಯ್ತು ಅವ್ರು ಹೋಗಿ? 3 ವರ್ಷ ಆಯಿತು. ಡ್ರೈವರ್ಸ್ ಆಗಿ ವರ್ಷದ ಮೇಲೆ 2 ತಿಂಗಳಾಯಿತು. 14 ತಿಂಗಳಾಯಿತು ಡ್ರೈವರ್ಸ್ ಆಗಿ. ಅವ್ರು ಹೋಗಿ 3 ವರ್ಷ ಆಯಿತು. ಸೊ ಈಗ ಮೇಡಮ್ ಅವ್ರು ಏನಾದರೂ ಈಗ ನೆಕ್ಸ್ಟು ಅದು ಸರಿ ಹೋಗ್ಬೋದಾ, ಇಲ್ಲ ಬೇರೆ ಯಾವುದಾದ್ರೂ? ಇಲ್ಲ, ಅದು ಸರಿ ಹೋಗಲ್ಲ ಅಂತ ಅಮ್ಮ ತೋರಿಸ್ಕೊಟ್ಟಿದ್ದಾರೆ, ಹೇಳಿದ್ದಾರೆ. ಎಲ್ಲ ಸರಿ ಅವ್ರ ಕಡೆಯಿಂದನೇ ಆಗಿದೆ ನಿನಗೆ ಪ್ರಯೋಗ ಅಂತ ಹೇಳಿದ್ದಾರೆ ಅಮ್ಮ. ಅವರಿಂದನೇ ಬ್ಲ್ಯಾಕ್ ಮ್ಯಾಜಿಕ್ ತುಂಬ ಇತ್ತು ಅವ್ರ ಕಡೆಯಿಂದ. ಅದೆಲ್ಲ ಅಮ್ಮ ತೋರಿಸ್ಕೊಟ್ಟಿದ್ದಾರೆ. ಅದೆಲ್ಲ ಈ ಥರ ಅವಳು ಸೇರಿದ್ದಾಳೆ, ಅವ್ರ ತಾಯಿಯಿಂದ ಎಲ್ಲ ನಡೆದಿದೆ ಇದೆಲ್ಲ ಅಂತೇಳಿ. ಹಾಗಾಗಿ ಹೇಳಿದ್ದಾರೆ ಅಮ್ಮ, ತೋರಿಸ್ಕೊಟ್ಟಿದ್ದಾರೆ. ಈ ಥರ ಆಗಿದೆ, ಸ್ವಲ್ಪ ರಿಲೀಫ್ ಆಗಿತ್ತು ಎಲ್ಲ. ಇವಾಗ ತಿರುಗಿ ಒಂದು 15 ತಿಂಗಳಿಂದ ಸ್ವಲ್ಪ ಅವ್ನಿಗೇನೋ ತೊಂದರೆ ಕಾಣಿಸ್ಕೊ. ಅಮ್ಮ ಫೋನಲ್ಲಿ ಮಾತಾಡ್ದ, ಅದಕ್ಕೆ ಬನ್ನಿ 3ನೇ ತಡೆ ಆಗಿಲ್ಲ ಒಂದು, ಬನ್ನಿ ಫೋನಿನಾಗ ಮಾಡಿಸ್ಕೊಂಡೋಗಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಓಕೆ, ಅಂದರೆ ಇಲ್ಲಿ ಬಂದಮೇಲೆ ನಿಮಗೆ ತುಂಬ ಚೇಂಜಸ್ ಕಂಡಿದೆ? ತುಂಬಾನೇ ಚೇಂಜಸ್ ಆಗಿ, ಎಲ್ಲದಕ್ಕೆ ಹೆಚ್ಚಾಗಿ ಅವನದು ಮನಸ್ಸು ಸ್ವಲ್ಪ ನೆಮ್ಮದಿಯಾಗಿದೆಯಲ್ಲ, ಅದು ನಮಗೆ ಅವ್ನ ಮನಸ್ಸು ನಗ್ನಾಗ್ತಾ ಸಂತೋಷವಾಗಿ ಮಾತಾಡ್ತಾನಲ್ಲ ಖುಷಿಯಾಗಿ, ಅದೇ ನಮ್ಗೆ ಎಷ್ಟೋ ಸಮಾಧಾನ. ಇದೇ ಥರ ಅಮ್ಮ ದಾರಿ ತೋರಿಸ್ಕೊಂಡು ನಡ್ಸ್ಕೊಂಡು ಹೋಗ್ಬಿಟ್ರೆ ನಮಗೆ ಅಷ್ಟೇ ಸಾಕು. ನಮಗೆ ಅವ್ನು ಯೋಚನೆ ಮಾಡ್ದಿರ ಹೊರಗು ಬರ್ತೀರಾ ನೆಮ್ಮದಿಯಾಗಿದ್ದರೆ ಸಾಕು ಅನಿಸ್ಬಿಟ್ಟಿದೆ. ಓಕೆ, ಒಳ್ಳೇದಾಗಲಿ. ನಮಸ್ಕಾರ.